ಸೊ ಫ್ಯಾಮಿಲಿ ನಮಸ್ತೆ. ಐತೆ ನೋಡಿ ಸ್ಟಾರ್ಟ್ ಮಾಡೋಣ. ಸೊ ಐತೆ ನೋಡಿ ಅದ್ರ ಬಗ್ಗೆ ಐತಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಕೈತಿ ನಾವು ಈ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟಿಗೆ ಹೊಂಟೀವಿ. ನಾನು ಅಪ್ಪನ ಫ್ರೆಂಡ್ಸ್ ಎಲ್ಲ. ಸೊ ಕಾರ್ ಇಲ್ಲಿ ರೆಡಿ ಐತಿ. ಇದಕ್ಕೆ ಕಾಕನ ಕಾರ್ ತೊಗೊಂಡು ಹೋಗೋದೈತಿ. ಸೊ ಈಗ ಟೈಮ್ ಆಗೈತಿ 6 ಗಂಟೆ. ಸೊ ಬರ್ರಿ ಪಪ್ಪನ ಫ್ರೆಂಡೇನು ಪಿಕಪ್ ಮಾಡಿಕೊಂಡು ಅಲ್ಲಿಂದ ಬೇರೆ ಊರಿಗೆ ಹೋಗೋದೈತಿ. ಬರ್ರಿ ಹೋಗೋಣ. A few moments later. ಸೊ ಫ್ಯಾಮ್ಲಿ ಇಲ್ಲೇ ಒಂದು ಸಣ್ಣ ಶಾಪ್ ಐತಿ. ನಾಷ್ಟ ಮಾಡಕ್ಕಂತ ನಾಷ್ಟ ಆಗೈತಿ, ಬಟ್ ಅಂದರೂ ಸುಮ್ಮ ಚಹಾ ಕುಡಿಯಾಕಂತ ನಿಲ್ಸೇವಿ. ಸೊ ಇಲ್ಲಿ ಕಾರ್ ಐತಿ. ಬೆಳಗಾವಿ ಬಿಟ್ರೆ ನಿಪ್ಪಾನಿ ಮಠ ಇನ್ನೂ ಕನ್ಸ್ಟ್ರಕ್ಷನ್ ರೋಡ್ ಮಾಡತ್ತಾರ ಅಂತಂದ್ರೆ ಯಪ್ಪ ಎಷ್ಟು ಪ್ರಾಬ್ಲಮ್ ಅಲ್ಲ. ಇಡೀ ಕಿಡಿ ಗುಡ್ಡನ ಕಟ್ತಾರೆ. ಸೊ ಗಾಡಿ ಇಲ್ಲೇ ಐತಿ. ಅಪ್ಪನ ಫ್ರೆಂಡ್ಸ್ ಅಂಕಲ್ ಎಲ್ಲ ಅದಾರ. ಸೊ ಹೊಂಟಿದ ಕಾರಣ ಏನಂತಂದರೆ ಒಂದು ಪರ್ಸ್ನಲ್, ಇನ್ನೊಂದು ದೇವ್ರ ಗುಡಿ. ಸೊ ಬರ್ರಿ ಹೋಗೋಣ. ಚಂದ ಅದಿರ ಬರ್ರಿ ಕಗಾರ. ಸೊ ಫ್ಯಾಮಿಲಿ ಫೋಟೋ ತೊಗೊಳಕ್ಕೆ ಬಂದಿದ್ವಿ. So family, now we are in the respected and historical place Kolhapur of Maharashtra. So today I am flexing my English to my subscribers, viewers, family. I am also a well-educated person, so now I will continue my vlog in English. Welcome to English Dashwant Onway channel. So family, ಹಂಗೇನಿಲ್ಲ, ನಾವು ಕರ್ನಾಟಕದವರೇ ಕನ್ನಡ ಮಾತಾಡತ್ತೀವಿ. ಸೊ ಇಲ್ಲಿ ನಮ್ಮ ಅಂಜನಿ, ಇಲ್ಲಿ ಅಂಕಲ್ ಎಲ್ಲ ಫೋಟೋ ತೊಗೊಳತ್ತಾರ. ಸೊ ಈಗ ನಾವು ಪ್ರೆಸೆಂಟ್ ಗುಡಿ ಹಿಂದೆ ಅದೇವಿ. ಗುಡಿ ಹೆಸರು ಹೇಳ್ತೇನೆ ನಾನು ನಿಮಗೆ. ಈ ಊರಿಗೆ ನಾ ಬಂದು 8 ವರ್ಷ ಆಯ್ತು. ಫ್ಯಾಮ್ಲಿ ಜೋಡಿ ಅಲ್ಲ, ಫ್ರೆಂಡ್ಸ್ ಜೋಡಿ. ಸ್ಕೂಲ್ದಾಗಿದ್ದಾಗ 5th ಇದ್ದಾಗ ಬಂದಿದ್ದೆ ನಾನು. ಸೊ ಅದು ಬಿಟ್ಟರೆ 8 years ಆದ್ಮ್ಯಾಗ ಕೊಲ್ಲಾಪುರಿಗೆ ಬರ್ತಾ ಇದ್ದೆ. ಸೊ ಫ್ಯಾಮಿಲಿ, now we are in front of the temple. And the temple name is I do not want to tell the name because I do not know the name. So this is the temple. I do not confirm that this is the temple. ಕನ್ನಡದಾಗ ಮಾತಾಡೋಣ. ಸೊ ಫ್ಯಾಮಿಲಿ, ಈಗ ನಾವು ಇದು ಟೆಂಪಲ್ ಅಂತ ಅಂದು ಬಟ್ ಅನ್ಸಾತಿಲ್ಲ ಒಳಗೆ ಇಲ್ಲೇ. ಸೊ ಫ್ಯಾಮಿಲಿ, ಇದೇ ಟೆಂಪಲಿಗೆ ನಾನು 8 ವರ್ಷ ಹಿಂದೆ ಬಂದಿದ್ದೆ. ಸೊ ಬರ್ರಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ಆಮೇಲೆ ಎಲ್ಲಿ ಅಂತಂದ್ರೆ ದೇವ್ರ ಗುಡಿ ಒಳಗೆ ಇಲ್ಲಿ ಯಾವುದೇ ಥರದ ರಶ್ ಕಾಣತ್ತಿಲ್ಲ, ಫುಲ್ ಖಾಲಿ ಐತಿ. ಚಲೋ ಆಯ್ತು. ಪೂರ್ತಿ ಒಳಗಿನ ಮಟ್ಟ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಹೆಂಗಿದ್ರು ಮಾಡೋದೇ ಇತ್ತು, ಅಂದರೂ ಆರಾಮ್ ಹೋಗಿ ಬರ್ಬೋದು. ಸೊ ಬರ್ರಿ ಹೋಗೋಣ. ಸೊ ಫ್ಯಾಮಿಲಿ, ದ ಟೆಂಪಲ್ ಈಸ್ ವೆರಿ ಡೆವಲಪ್ಡ್ ಆಟ್ ಪಾಸ್ಟ್ 8 years. ಸೊ ಫ್ಯಾಮಿಲಿ, 8 ವರ್ಷದಿಂದ 8 ವರ್ಷ ಆಯ್ತು ನಾ ಇಲ್ಲಿ ಬಂದು. ಅದಕ್ಕೆ ವಿಡಿಯೋ ಅಲಾವಿಲ್ಲ. ಸೊ ಅಲ್ಲಿ ನೀವು ನೋಡ್ಬೋದು, ವಿಡಿಯೋ ಫೋಟೋ ಅಲಾವಿಲ್ಲ. 8 ವರ್ಷ ಆಯ್ತು ನಾ ಇಲ್ಲಿ ಬಂದು. ಅವಾಗಿನಕಿನ್ನ ಈಗ ಭಾಳ ಡೆವಲಪ್ ಆಗೈತಿ. ಅವಾಗ ಇದೆಲ್ಲ ಇದ್ದಿದ್ದಿಲ್ಲ. ಇದೇನು ಇದು ನೋಡತ್ತಿರಲ್ಲ, ನೆರಳಿಗೆ ಏನು ಮಾಡ್ಯಾರಲ್ಲ, ಇವೆಲ್ಲ ಏನು ಇದ್ದಿದ್ದಿಲ್ಲ. ಸೊ ಬರ್ರಿ ಒಳಗೆ ದರ್ಶನ ಮಾಡ್ಕೊಂಬರೋ. ಸೊ ಫ್ಯಾಮಿಲಿ, ಗೊತ್ತಿತ್ತು. ಸೊ ಇದು ಲೈನ್ ಅಂತಂದ್ರೆ ನಾವೆಲ್ಲದೀವಿ ಅಂತಂದ್ರೆ ಕೊಲ್ಹಾಪುರ ಮಹಾಲಕ್ಷ್ಮಿ ಟೆಂಪಲ್. ಇದು ಟೆಂಪಲ್. ಸೊ ಫ್ಯಾಮಿಲಿ, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತಿ. ಏನಂತಂದ್ರೆ ನಾವಿರೋದು ಲಕ್ಷ್ಮೀ ಟೆಂಪಲ್, ನಾ ಸ್ಕೂಲ್ದಾಗ ಹೋಗಿದ್ದ ಜ್ಯೋತಿಬಾ ಟೆಂಪಲ್. ಸೊ ಅದೇ ಕನ್ಫ್ಯೂಸ್ ಆಯ್ತು ನನಗೆ. ಅವಾಗ ನಾವು ಹೋದಾಗೆಲ್ಲ ಅಲ್ಲೆಲ್ಲ ಪಿಂಕ್ ಕಲರ್ದು ಕುಕ್ಮ ಟೈಪ್ ಏನೋ ಗುಸ್ತಾರೆ, ಬಟ್ ಇಲ್ಲಿ ಏನು ಇದ್ದಿದ್ದಿಲ್ಲ. ಸೊ ಅದ್ರ ಸಂಬಂಧ ಡೌಟ್ ಹೊಡಿತು. ಆಮೇಲೆ ಕೇಳಿದೆ ನಾ ಕನ್ಫರ್ಮೇಷನ್ಗೆ. ಸೊ ಅವಾಗ ಗೊತ್ತಾಗಿತ್ತು ನನಗೆ ಇದು ಲಕ್ಷ್ಮೀ ಟೆಂಪಲ್. ನಾವು ಹೋಗಿದ್ದು ಜ್ಯೋತಿಬಾ ಟೆಂಪಲ್. ಸೊ ಅಲ್ಲೂ ಆದ್ರೆ ಹೋಗಿ ಬರೋನು, ಆದ್ರೆ ಇಲ್ಲಂತಂದ್ರೆ ಇಲ್ಲಿ ಮತ್ತೆ ಕೆಲಸ ಅದಾವು. ಸೊ ಬರ್ರಿ ಅಂಕಲೆಲ್ಲ ನಿಂತಾರೆ. ಬಂದು ನಡ್ರಿ. ಸೊ ಫ್ಯಾಮಿಲಿ, ನಿಮ್ಗೊಬ್ರನ್ನ ಮೀಟ್ ಮಾಡಿಸ್ಬೇಕು. रुस्तम हम तुम्हारे बाप लगता है, नाम है शहनशाह. हाय
रिश्ते में हम तुम्हारे बाप होते और तुम मेरी मामिन को साले हराम। ಫುಲ್ಲಿ ಲಿಂಬು ಸೋಡಾ ಮಾಡುವ ವಿಧಾನ. ಮೊದಲು ಲಿಂಬೆಹಣ್ಣನ್ನು ಹಚ್ಚಿಕೊಳ್ಳಿ, ಅದರ ರಸವನ್ನು ಬೇರ್ಪಡಿಸಿ, ನಂತರ ವಾಟ್ ಇಸ್ ದಟ್ ಬ್ರೋ? ಏನ್ರದ अंकल क्या हो? नींबू शरबत नहीं वो पानी क्या काय पाहिजे मामा? ಸೊ ಸಿರಫ್ ಅಂತದ. मस्त आहे बाबू खाली आपण घेतोय वाटत तुझी नाव ಸೊ ಫ್ಯಾಮ್ಲಿ ಇಲ್ಲೊಂದು ಹೋಟೆಲ್ ಐತಿ. ಸೊ ಈಗ ಊಟ ಮಾಡ್ಕೊಂಡು ಬಿಡೋದು ಇಲ್ಲೇ ಮನೆ. ಸೊ ಈಗ ಊಟ ಮಾಡ್ಕೊಂಡು ಧಾರವಾಡಕ್ಕೆ ಬಿಡೋದೈತಿ. ಐ ಮೀನ್ ಬಿಟ್ಟೇವು ಆಲ್ರೆಡಿ. ಸಂಕೇಶ್ಪುರ ದಾಟೀವಿ. ಸಂಕೇಶ್ಪುರ ದಾಟಿ ಇಲ್ಲೊಂದು ಹೋಟೆಲ್ ಐತಿ. ಸೊ ಊಟ ಮಾಡಿ ನೆಕ್ಸ್ಟ್ ಬಿಡೋದೈತಿ. ಬರ್ರಿ. 2 hours later. ಸೊ ಫ್ಯಾಮ್ಲಿ ಊರಿಗೆ ಹೋಗೋಕ್ಕಿಂತ ಮುಂಚೆ ಸ್ಕೂಟಿ ಸ್ವಲ್ಪ ರಿಪೇರಿ ಕೊಟ್ಟಿದ್ವಿ. ಏನು ಫುಲ್ ಹೊಸದು ಕಾಣತೈತಲ್ಲ ಇದು. ವಾಶ್ ಮಾಡಿರ್ಬೇಕು ಐ ಥಿಂಕ್. ಮಸ್ತ್ ಆಗೈತಿ. ಸೊ ಬರ್ರಿ ತೊಗೊಂಡು ಹೋಗೋಣ. Meanwhile, ಸೊ ಫ್ಯಾಮ್ಲಿ ವಿದ್ಯಾಗಿರಿ ಸ್ಮಶಾನ ಘಾಟ್ ಕಡೆ ಒಂದು ಆಕ್ಸಿಡೆಂಟ್ ಆಗೈತಿ ಇಲ್ಲಿ. ಸೊ ಏನಂತಂದ್ರೆ ಆಕ್ಸಿಡೆಂಟ್ ಅಂದ್ರೆ ಗಾಡಿ ಆಕ್ಸಿಡೆಂಟ್ ಇಲ್ಲ, ಫೈರ್ ಆಕ್ಸಿಡೆಂಟ್ ಆಗೈತಿ. ಸೊ ನೋಡ್ರಿ ಎಲ್ಲ ಸುಟ್ಟು ಹೆಂಗಾಗೈತಿ, ಪೂರ್ತಿ ರೋಡ್ ಸೈಡಿಂದೆಲ್ಲ ಸುಟ್ಟೈತಿ. ಅವರ ಹಚ್ಚಾರೋ ಏನು ತಾನ ಹತ್ತೈತಿಯೋ ಏನು ಗೊತ್ತಿಲ್ಲದ, ಬಟ್ ಫುಲ್ ಎಲ್ಲ ಸುಟ್ಟು ಹೋಗ್ಬಿಟ್ಟೈತಿ. ಫೈರ್ ವಿಕೆಟು ಬಂದಿತ್ತು, ಅದೆಲ್ಲ ಬಂದು ಆರಿಸಿ ಪೊಲೀಸರೆಲ್ಲ ಬಂದಿದ್ರು. a few moments later. सब मिलाएंगे, सब मिक्स कर देंगे। ಮಿಕ್ಸ್ ಕರ್ಕೆ ದೋ. हाँ मिक्स कर देंगे। उसी भी ये वाला ರುಕೋ 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 ರುಕೋ. ನಿಂಗೂ ಬೇಕಾ? ಮತ್ತೆ ಮಾಡಕ್ ಬಂದಿದ್ದು ಮಾಡೋದು ಇಷ್ಟ ನನಗೆ. ಮಾಡೋದು ಕಲರ್ಸ್ ತೊಂಬ ಮನ್ಯಾಗ ಮಾಡ್ಬಿಡೋಣ. कितना में बनाऊँ? 4 ಚಾರ್ ಬನ. ಮತ್ತೆ ನೀವು ರೋಜಾ ಇದ್ರಲ್ಲ ಏನಾತ? ಸೊ ಫ್ಯಾಮಿಲಿ ಮನೆಗೆ ಬಂದ್ವಿ. ಸೊ ಇಲ್ಲೈತಿ ಕಾರ್. ಹಾಂ ಬರ್ರಿ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಫ್ಯಾಮಿಲಿ ಕಾರ್ ಒಳಗೆ ಕುಂತ್ವಿ. ಈ ಕಾರ್ದು ಫೀಚರ್ಸ್ ಏನೇನು ಅದಾವ ಅಂತಂದ್ರೆ ಮಸ್ತ್ ಐತಿ, ಫುಲ್ ಅಡ್ವಾನ್ಸ್ ಅದಾವ. ಫಸ್ಟ್ ಆಫ್ ಆಲ್ ಏನಂತಂದ್ರೆ ನೀವು ಗ್ಲಾಸ್ನ ಒಳಗೆ ಕುತ್ಕೊಂಡು ಆಪ್ರೇಟ್ ಮಾಡ್ಬೋದು. ಭಾಳ ವೆಹಿಕಲ್ಸ್ದಾಗ ಅದಾವ ಕಾರ್ಸ್ದಾಗ. ಬಟ್ ಇದು ಹೆಂಗೈತೆ ಅಂತಂದ್ರೆ ಇದು ರೈಟ್ ಸೈಡಿಂದ, ಇದು ಲೆಫ್ಟ್ ಸೈಡಿಂದ ನೀವು ಈ ಬಟನ್ ಹತ್ತಿಕ್ಕಿ ಮೇಲೆ ಕೆಳಗೆ ಸೈಡ್ ಹಿಂಗೆಲ್ಲ ಮಾಡ್ಕೋಬೋದು. ಸೊ ಮತ್ತು ನಿಮ್ಗೆ ಸ್ಪೀಕರ್ಸ್ ಅಲೈನ್ಮೆಂಟ್ ಎಲ್ಲ ಇಲ್ಲೇ ಸಿಗ್ತಾವೆ. ಸ್ಪೀಕರಿಂದ ಹೈ ಮತ್ತು ಲೋ ಎಲ್ಲ ಇಲ್ಲೇ ಸಿಗ್ತಾವೆ. ಮತ್ತು ಇದು ಸ್ಕ್ರೀನ್ ಟಚ್ ಐತಿ, ಇಲ್ಲೇ ಡಿಸ್ಪ್ಲೇ ಐತಿ. ಸೊ ಹಂಗೆ ರಿವರ್ಸಿಗೆ ಇದು ಇಲ್ಲಿ ಕೆಳಗೆ ಡೌನಲ್ದಾಗ ಪ್ರೆಸ್ ಮಾಡಿ ಹಾಕ್ಬೇಕು. ಸೊ ಅಂದಾಗೆ ಬೀಳ್ತೈತಿ, ಇಲ್ಲೇ ಡಿಸ್ಪ್ಲೇದಾಗ ಕಾಣ್ತೈತಿ. ಮತ್ತು ಇಲ್ಲೇ ನಿಮ್ಗೆ ಸನ್ ಗ್ಲಾಸ್ ಇಡಕ್ಕೆ ಸ್ಪೇಸ್ ಕೊಟ್ಟಾರ. ಆ್ಯಂಡ್ ಆಲ್ಸೋ ಫೋನ್ ಕನೆಕ್ಟ್ ಆದಾಗ ನೀವು ವಾಯ್ಸ್ ಕಂಟ್ರೋಲ್ ಮಾಡ್ಬೋದು ಇದ್ರಾಗ. ಹಂಗೆ ನೀವು ನಿಮ್ಮ ಫ್ರೆಂಡ್ಸಿಗೆ ವಾಟ್ಸಪ್ದಾಗೂ ಮೆಸೇಜ್ ಮಾಡ್ಬೋದು ಆ್ಯಸ್ ವಾಯ್ಸ್. ಮತ್ತು ಭಾಳ ಫೀಚರ್ಸ್ ಅದಾವೆ ಇದ್ರಾಗ. ಸೊ ಬರೀ ಒಂದು ರೌಂಡ್ ಹೋಗಿ ಬರೋಣ. तो चलिए शुरू करते हैं. ಸೊ ಫ್ಯಾಮಿಲಿ ಹೊಂಟ್ವಿ ರೈಡಿಗೆ. ಇದು ಫಸ್ಟ್ ವೆಹಿಕಲ್ ನಾನು 7 ಸೀಟರ್ ಕಾರ್ನ ಡ್ರೈವ್ ಮಾಡಿದ್ದೆ. ಸೊ ಇದು ಪವರ್ ಸ್ಟೇರಿಂಗ್ ಐತಿ. ಒಂದು ಸಿಂಗಲ್ ಹ್ಯಾಂಡ್ಲೇನ ಮಸ್ತ್ ಸ್ಮೂತ್ಲಿ ಹೊಳ್ತೈತಿ. ಸೊ ಫ್ಯಾಮಿಲಿ ಹೊಡ್ಯಾಕೆ ಮಸ್ತ್ ಮಜಾ ಬರ್ತೈತಿ. ಇದರ ಟಾಪ್ ಸ್ಪೀಡ್ ಏನಿಲ್ಲ ಅಂತಂದ್ರು ಐ ಥಿಂಕ್ 200 ಮಟ ಅಂದ್ರು ಐತಿ. ಸೊ ಅದ್ರದ್ದು ಜಾಸ್ತಿನೂ ಇರ್ಬೋದು. ಸೊ 200 ಇಸ್ ಮೋರ್ ದೆನ್ ಇನಫ್, ಸಾಕದಷ್ಟು. ಎಟ್ ಅಂತ ಹೋಗೋರು ನೀವು ಹಂಗೆ ಹೋಗಿ ಅಣ್ಣ
ಎಷ್ಟಂತ ಹೋಗೋರಿ ನೀವು 200 ಯಪ್ಪ. ಸೊ ಆಮೇಲೆ ಟ್ರಯಲ್ ನೋಡಿದ್ರಿ. ಮತ್ತು ನಂತಂದ್ರೆ ಆ್ಯಸ್ ಅ ಕನ್ನಡ ಯೂಟ್ಯೂಬರ್ ಆಗಿ ಸಣ್ಣ ಯೂಟ್ಯೂಬರ್ ಆಗಲಿ, ಬಟ್ ಆ್ಯಸ್ ಅ ಯೂಟ್ಯೂಬರ್ ಆಗಿ ಸಮೀರ್ MD ಅನ್ನೋರು ಧರ್ಮಸ್ಥಳ ಬಗ್ಗೆ ಮಾತಾಡ್ಯಾರ. ನಾ ಹಂಗ್ಯಾಗ ಅಷ್ಟು ರೆಸ್ಪೆಕ್ಟ್ ಕೊಡತ್ತೀನಿ. ಸಮೀರ ಅನ್ನವ ಧರ್ಮಸ್ಥಳ ಬಗ್ಗೆ ಕೆಟ್ಟ ಮಾತಾಡ್ಯಾನ, ಮತ್ತು ಅಲ್ಲಿ ಗೌಡ್ರ ಬಗ್ಗೆನೂ ಏನೇನೋ ಹೇಳ್ಯಾನ. ನೋಡಿ ಬ್ರೋ, ನೀ ಮುಸ್ಲಿಮ್ ಅದಿ, ನಿಂದು ಎಷ್ಟೈತೆ ಅಷ್ಟು ಮಾಡ್ಕೊಂಡಿದ್ರ ಭಾಳ ಚಲೋ. ಅದು ಬಿಟ್ಟು ನಕ್ರ ಪಕ್ರ ಮಾಡಿದಿ ಅಂತಂದ್ರೆ ಹಿಂಗೆ ಹೇಳ್ಕೊಂತ ಅಡ್ಡಾಡತ್ತಾರ ನೋಡು, ಅಂಥ ಮಕ್ಕಳಿಗೆ ತಲೆ ಕೆಡ್ಸ್ಕೊಬೇಡಪ್ಪ ಬ್ರೋ. ನೀ ಮಸ್ತ್ ಕೆಲಸ ಮಾಡಿ, ಪ್ರೌಡ್, ನಿನ್ನ ಭಾಳ ಪ್ರೌಡ್ ಐತಿ. ಯಾರು ಮಾಡೋಕ್ಕಾಗಲಾರ್ದ ನೀ ಮಾಡಿ. ಸೊ ಹಾಗೆ ಏನಂತಂದ್ರೆ ನಿನ್ನ ಸೇಫ್ಟಿ ನೀ ಇರೇ, ಬಿಕಾಸ್ ಯಾರೂ ಬರೋದಿಲ್ಲ. ಎಲ್ಲರೂ ಆನ್ಲೈನ್ದಾಗ ಹುಲಿಗತೆನೇ ಇರ್ತಾರೆ, ಆಫ್ಲೈನ್ ಹೋದ್ಬಿಟ್ಲೇನ ಆಗೋದಿಲ್ಲ, ಯಾರೂ ಬರೋದಿಲ್ಲ. ನಿನ್ನ ಸೇಫ್ಟಿ ನೀ ಇರ. ಸೊ ಮಸ್ತ್ ಕೆಲಸ ಮಾಡಿ. ನಾನು ಅಷ್ಟೇ ಧರ್ಮಸ್ಥಳ ಹೋದಾಗ ಅಲ್ಲಿ ಯಾರ್ದು ಹೆಸರು ಹೇಳಿಲ್ಲ ಪರ್ಟಿಕ್ಯುಲರ್ ಆಗಿ, ಅಲ್ಲಿ ಪ್ಲೇಸ್ ಹೇಳೀನಿ, ಏನು ಹೆಂಗೆ ಎಂತ ಅಂತ. ಅಲ್ಲಿ ಪ್ಲೇಸಸ್ ತೋರ್ಸೀನಿ, ಅಲ್ಲಿ ನೇಚರ್ಸ್ ತೋರ್ಸೀನಿ, ಹೊರತು ಅಲ್ಲಿದು ಯಾರ್ದು ನಾ ನೇಮ್ ಅದ್ರ ಹೇಳ್ಕೊಂಡಿಲ್ಲ. ಸೊ ಇಷ್ಟ ಮಸ್ತ್ ಕೆಲಸ ಮಾಡಿ ಬ್ರೋ, ಹಿಂಗೆ ಇರಲಿ. ಸಪೋರ್ಟ್ ಮಾಡ್ತೇವೆ ನಿಮ್ಗೆ ನಮ್ಮ ಕಡೆ ಆದಷ್ಟು. ಸೊ ಇಷ್ಟ, ಐ ಹೋಪ್ ನಿಮ್ಗಳು ಇಷ್ಟ ಐತಿ. ಇಷ್ಟ ಆದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಪುಸ್ತಕಿಲೆ. ಬಾಯ್, ಲವ್ ಯು.